ಥೂ ದನಗಳು ನೋಡಿ ಹೆಂಗೆ ನಿಂತವೆ. ಅಲ್ಲ ಬಡ್ಡೆ ಐತವ ನಮ್ಮ ಮನೆಗೂ ತಿಂದಿತ್ತು ತೊಳ್ದಂಗವೇ ಒಂಚೂರು ಹುಲ್ಲು ಹಾಕಿದಾವ ನೋಡು ದನಿಕೆ. ಲೋ ಮಂಜ ನಮ್ಮ ಮನೆಯವಳು ಅವಳ ತಂಗಿ ಮನೆಯವ್ರು ಕುತ್ಕೊಬಿಟ್ಟು ಮನೆ ತಾವ್ ಯಾರು ನೋಡೋರಿಲ್ಲ. ಕೂಗಿದ್ರು ನೋಡು ಒಬ್ರು ಯಾರು ಹೊರಗಡೆ ಬಂದಾರೆ. ಓ ಯಾಕೆ ಮಾವ ಹಿಂಗೆ ಕೂಗ್ತಾದಿರಿ? ಅಲಕನ್ ಮಗ ಒಂಚೂರು ದನಿಗೆ ಹುಲ್ಲಾಕದಲ್ವಾ ಎಲ್ಲ ನಿಂಗೆ ಗಂಡ. ಅಯ್ಯೋ ಇವಾಗ ಹಾಕ್ಬಿಟ್ಟೋಗಿದ್ರು ಹುಲ್ಲ, ನಾನೇ ನೋಡಿದ್ದೀನಿ. ನಿಮ್ಮ ಮಗ ಹುಲ್ಲ ಹಾಕ್ಬಿಟ್ಟು ಅದೆಲ್ಲೋದ್ರು, ನಂಗೇನು ಹೇಳ್ಬಿಟ್ಟು ಹೋಯ್ತಾರ ಅವರು. ನಂಗೆ ಒಂಚೂರು ಕೆಲಸ ಅವೇ ಇಟ್ಟು ಮಾಡಕ್ಕೆ ಮಡಗಿದ್ದೀನಿ, ಬತ್ತೀನಿ ತಡೀರಿ. ಮನೆ ಬಡ್ಡೆ ತವಕ್ಕೆ ಯಾವಕ್ಕೂ ಹೊಸ ಬೇಡ, ಯಾವಕ್ಕೂ ಹೊಸದ ಮೇಲೆ ಲಿಗ ಇಲ್ಲಕಂತಕೋ. ಅವ್ನು ನೋಡಿದ್ರೆ ತಿರ್ಗಕ್ಕೆ ಹೋಗವನೆ, ಅವಳು ನೋಡಿದ್ರೆ ಅಲ್ಲಿ ಕೂತವಳೆ. ಹಸನೇ ಮಾರಾಕ್ಬಿಡ್ತೀನಿ ಹಿಂಗಾದ್ರೆ. ಇದ್ಯಾಕೆ ಚಂದ್ರಣ್ಣ? ಅಕ್ಕ ಪಾರ್ವತಕ್ಕ ನಮ್ಮನೆ ಬದ್ಕಾಟ ಲೋಫರ್ ಮುಂಡೆ ಬದ್ಕಾಟ ಉಳ್ಸವಕ್ಕ. ನೋಡು ದನ ಹೆಂಗೆ ಬಿದ್ದಾವೆ ಅಂತ. ವಾಹ್ ಯಾಕಣ ಹಿಂಗೆ ಬೈತಾದಿ? ಅದು ಹಾಲು ಕೊಡೋದನ್ನ ಕನಕ, ಆ ಹಾಲು ಮಾತ್ರ ಬೇಕು. 1 ಲೀಟ್ರ್ ಕಡಿಮೆ ಆಗ್ಬಿಟ್ರು ಕಡಿಮೆ ಆಯಿತು ಅಂತಾರೆ ಅಕ್ಕ. ನಾನು ಬೆಳಗ್ಗೆ ಎಲ್ಗೂ ಹೋಗ್ಬೇಕಾದ್ರೆ ಹುಲ್ಲಾಕ್ಬಿಟ್ಟು ಹೋಗಿದ್ದೆ ಕಣಕ್ಕ. ಹುಲ್ಲಾಕ್ಬಿಟ್ಟು ಹೋದನು ಅದು ಹೆಂಗೆ ಕಟ್ಟಾಕಿದ್ರೆ ಅಲ್ಲೇ ಬಿದ್ದೋ ಕಣಕ್ಕ. ಬಿಸಿಲು ಒಂಚೂರು ನೆಳ್ಳು ಕಟ್ಟಾಕದ, ಒಂಚೂರು ಹುಲ್ಲಾಕದ ಅನ್ನೋದು ಒಬ್ರಿಗೂ ಇಲ್ಲ ಕನಕ. ನಮ್ಮನೆ ಹೆಂಗಸ್ರಿಗೂ ಇಲ್ಲ ಗಂಡಸ್ರಿಗೂ ಇಲ್ಲ ಕನಕ. ಅಯ್ಯೋ ಅಣ್ಣ ಇನ್ನೇನು ಮಾಡೋಕ್ಕಾಯ್ತದೆ, ನೀನೇ ಒಂಚೂರು ಕಟ್ಟಾಕ್ಬಿಡೋಣ. ನನಗೊಂಚೂರು ಕೆಲಸ ಆಗ್ಬೇಕಾರಣ ಬರ್ತೀನಿ. ಬಡ್ಡೆ ತೋಕೆ ಒಂದು ಹಸಿನ ಮೇಲೆ ಲಿಗ ಇಲ್ಲ, ಒಂದು ತಪ್ಪೆ ಬಾಚಿದಾರ ನೋಡು, ಒಂದು ಏನಾರು ಬಾಚಿದಾರ. ಮುಂದೆ ಬರಲಿ ತಾಡಿ, ಒಂದು 4 ಹಾಕಿದ್ರೆ ಕಲಿತಾಳು ಬುದ್ಧಿಯ. ನೀನು ತಿರ್ಗತ್ ಕಲ್ತ್ಬಿಟ್ಟವನೆ. ಬರಲಿ ಕ್ಯಾಕ್ರು ಸುಗಿತಿ ನನ್ನ ಮಗಂಗೆ. ಹೊಸ ತಗೊಬನ್ನಿ ಅಂತಾನೆ. ಹೊಸ ತಗೊಬಂದ್ರೆ ಲಿಗ ಮಾಡೋರಿಲ್ಲ ನನ್ನ ಮಕ್ಕಳು. ತಿರ್ಗಾಕೋಯ್ತಾನೆ ತಿರ್ಗಕ್ಕೆ. ಸಾಕಾದ್ರೆ ಮನೆ ತಗೋ ಕಟ್ಟಾಕಬೇಕು. ವಾಲ್ತಕ್ಕೂ ಬಂದು ನೋಡೋರಲ್ಲ, ಇಲ್ಲಿ ಮನೆ ತಗೋ ನಾನೇ ಮಾಡಬೇಕು. ಅಯ್ಯೋ ಪಾಪ, ಈ ಮೂಗ್ ಪ್ರಾಣಿ ನೋಡಿದ್ರೆ ಹೊಟ್ಟೆ ಉರಿತದೆ. ತಂದು ಕಟ್ಟಾಕ್ಬಿಟ್ಟು ಗೋಳು ಕನೋ ನನಗೆ. ಯಾರನ್ನಾದ್ರೂ ಕರ್ಕೊಬಂದು ಕೊಟ್ಬಿಡ್ತೀನಿ ಕಂತಕೋ. ಹಿಂಗಾದ್ರೆ ಯಾರೂ ಮಾಡೋರಿಲ್ಲ. ಯಾವ ನೀವು ಒಡ್ಬಾಳೆಲ್ಲ ಹತ್ತನು.